ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಮತಾಂತರದ ಆರೋಪವನ್ನ ಮಾಡಿದ್ದಾರೆ ಮಾಜಿ ಸಚಿವ ಮುನಿರತ್ನ ಅವರು. ಬೆಂಗಳೂರಿನಲ್ಲಿ ಮತಾಂತರದ ಆರೋಪವನ್ನ ಮಾಡಿದ್ದಾರೆ ಶಾಸಕ ಮುನಿರತ್ನ. ನಂದಿನಿ ಲೇಔಟ್ನಲ್ಲಿ ದಲಿತ ಯುವತಿಯನ್ನ ಅಪಹರಿಸಿ ಅತ್ಯಾಚಾರವನ್ನ ಮಾಡಿದ್ದಾರೆ ಅನ್ನುವಂತಹ ಗಂಭೀರ ಆರೋಪ. ಮಮತಾ ಅನ್ನುವಂತಹ ಹುಡುಗಿಯನ್ನ ಮತಾಂತರ ಮಾಡಿ ಮಮ್ತಾಜ್ ಅಂತೇಳಿ ಹೆಸರನ್ನ ಬದಲಿಸಲಾಗಿದೆ. ನಾನು ದೂರು ಕೊಟ್ಟ ಮೇಲೆ ಆರೋಪಿಯನ್ನ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ಪ್ರಕರಣವನ್ನ ವಾಪಸ್ ಪಡೆಯುವಂತೆ ಜೈಲಿಂದ ಬೆದರಿಕೆ ಕರೆ ನನಗೆ ಬರ್ತಾ ಇದೆ ಅಂತ ತಿಳಿಸಿದ್ದಾರೆ. ಆರೋಪಿಗೆ ಕಾಂಗ್ರೆಸ್ಗೆ ರಕ್ಷಣೆಯನ್ನು ಕೊಡ್ತಾ ಇದ್ದಾರೆ ಅಂತೇಳಿ ಆರ್ ನಗರ ಕ್ಷೇತ್ರದ ಶಾಸಕರಾಗಿರುವಂತಹ ಮುನಿರತ್ನ ಅವರು ಗಂಭೀರ ಆರೋಪ ಮಾಡಿದ್ದಾರೆ. ಭೂ ಕಬಳಿಕೆಯೂ ಜಾಸ್ತಿಯಾಗಿದ್ದು ನಾನು ಅಸಹಾಯಕನಾಗಿದ್ದೇನೆ ಅಂತೇಳಿ ಮುನಿರತ್ನ ಅವರು ಹೇಳ್ಕೊಂಡಿದ್ದಾರೆ. ಕಳೆದ ಬಾರಿ ನಾನೊಂದು ತಮಗೆ ಒಂದು ಪತ್ರಿಕಾಗೋಷ್ಠಿ ಮಾಡಿದಂಥ ಸಂದರ್ಭದಲ್ಲಿ ಒಂದು ವಿಡಿಯೋ ತೋರಿಸಿದೆ. ಒಂದು ದನದ ಮಾಂಸದ ವ್ಯಾಪಾರ ಮಾಡೋದಕ್ಕೆ ಸರ್ಕಾರದ ಆಸ್ತಿನ ನಷ್ಟ ಉಂಟು ಮಾಡಿ ತಡೆಗೋಡೆನ ಹೊಡೆದಾಕಿದ್ದಾರೆ ಅಂತ. ಈಗ ಅದಾದ ನಂತರ ನಡೀತಾ ಇರೋಂಥ ಘಟನೆಗಳು ಸುಮಾರು ಹೆಣ್ಣು ಮಕ್ಕಳುಗಳನ್ನ, ಹಿಂದೂ ಹೆಣ್ಣು ಮಕ್ಕಳು, ಅದರಲ್ಲೂ ವಿಶೇಷವಾಗಿ ದಲಿತ ಹೆಣ್ಣು ಮಕ್ಕಳನ್ನ ಮುಸಲ್ಮಾನರಾಗಿ ಕನ್ವರ್ಷನ್ ಮಾಡ್ತಾ ಇರೋಂಥದ್ದು ಹೆಚ್ಚಾಗ್ತಾ ಇದೆ. ಉದಾಹರಣೆಗೆ ಇತ್ತೀಚೆಗೆ ಒಂದು ಹೆಸರು ಮಮತಾ ಅನ್ನೋ ಒಂದು ಹುಡುಗಿ, ಹಿಂದೂ ಹುಡುಗಿ, ಅವಳನ್ನ ಕನ್ವರ್ಷನ್ ಮಾಡಿ ಮುಮ್ತಾಜ್ ಅಂತ ಹೆಸರಿಟ್ಟಿದ್ದಾರೆ. ಇದು ಒಂದು ಸುಮ್ಮನೆ ನಿಮಗೊಂದು ಉದಾಹರಣೆ ಹೇಳ್ತಾ ಇದ್ದೀನಿ. ಈ ಥರದ್ದು ಲೆಕ್ಕನೇ ಇಲ್ಲ ನಡೀತಾ ಇರೋದು. ಈಗ ಒಂದು 3-4 ತಿಂಗಳಲ್ಲಿ ಯಶವಂತಪುರ ವಾರ್ಡ್ ನಂಬರ್ 37 ಒಂದು ಉತ್ತರ ಭಾರತದ ಒಂದು ಹುಡುಗಿ, ಅಲ್ಲಿ ಒಬ್ಬ ರೇಪ್ ಮಾಡ್ತಾನೆ. ಆ ಹುಡುಗಿ ವಯಸ್ಸು 16 ವರ್ಷ. ರೇಪ್ ಆದಮೇಲೆ ಕಂಪ್ಲೇಂಟ್ ಕೊಡೋಕ್ಕೆ ಹೋದರೆ ಎದುರಿಸ್ತಾರೆ, ಕಂಪ್ಲೇಂಟ್ ಕೊಡಬಾರ್ದು ಅಂತ. ಕೊನೆಗೆ ನಾನು ಅದನ್ನು ನನ್ನ ಗಮನಕ್ಕೆ ಬಂದ ಮೇಲೆ ಅದು ಒಂದು ಕಂಪ್ಲೇಂಟ್ ಆಗತ್ತೆ. ಇದಾದ ಮೇಲೆ ಮೊನ್ನೆ ಹೋಲಿ ಹಬ್ಬದ ದಿವಸ ಒಂದು 14 ವರ್ಷದ ಹೆಣ್ಣುಮಗಳು ಹೋಲಿ ಆಟ ಆಡಿಕೊಂಡು ಮನೆಯಿಂದ ಬರುವಾಗ